ಆಕ್ಚುಲಿ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದ್ಯಾಕೆ ಕೈ ಮೇಲೆ ಮಾಡೋಣ ಅಂತೇಳಿ ಕ್ಯಾಮ್ರಾ ಬಗ್ಗೆನೂ ತಿಳ್ಕೊಬೇಕು ನೀವು. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಮಾಡೋ ಮಿಸ್ಟೇಕ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಮತ್ತೆ ನಾನು ಹೊಸ ಬ್ಲಾಗ್ ಎಲ್ಲರಿಗೂ ಸ್ವಾಗತ. ಪ್ರತಿ ಬ್ಲಾಗಲ್ಲೂ ಒಂದಲ್ಲ ಒಂದು ಶೂಟ್ ಇರುತ್ತೆ ಅಂತೇಳಿ. ಬಟ್ ಈ ಸಲ ಹೊರಗೆ ಹೋಗ್ತಾ ಇಲ್ಲ, ಮನೇಲೆ ಶೂಟ್ಗೆ ಎಲ್ಲ ಐಟಮ್ಸ್ ಏನಲ್ಲಿ ಇಷ್ಟು ದಿನ ನಾವು ಮಿಷಿನ್ ಅಲ್ಲಿಟ್ಟಿದ್ವಿ. ಈಗ ಶೂಟ್ ಮಾಡೋದಕ್ಕೋಸ್ಕರ ಮಿಷಿನ ಇಲ್ಲಿ ಸರಿಸಿ ಈಗ ರೀಲ್ಸ್ಗೆ ಏನೇನು ಸೆಟಪ್ ಬೇಕೋ ಸೆಟಪ್ನ ಮಾಡಿ ರೀಲ್ಸ್ ಏನೇನು ಸೆಟಪ್ ಮಾಡ್ಬೋದು. ಇಲ್ಲಿ ಒಂದು ಸ್ಕ್ರೀನ್ ಹಾಕ್ಬೇಕು ಅಂತಿದ್ದೀವಿ. ಬಟ್ ಆ ಸ್ಕ್ರೀನ್ ಇವಾಗ ಹಾಕೋದ ಏನು ಯೋಚನೆ ಮಾಡಿ ಇಲ್ಲೊಂದು ಸ್ಕ್ರೀನ್ ಹಾಕಿ ನೋಡಿ. ನಮ್ಮ ಮಿರರ್ ಇತ್ತಲ್ಲ, ಮಿರರ್ನ ಇಲ್ಲಿ ಹಾಕಿದ್ದೀವಿ. ಈಗ ಸದ್ಯಕ್ಕೆಲ್ಲನೂ ಈಗ ಹಿಂದುಗಡೆ ಸರಿಸಿ ರೀಲ್ಸ್ಗೆ ಇದು ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ಸ್ಟಿಕ್ನ ಕರೆಕ್ಟಾಗಿ ಇಲ್ಲಿ ಅಥವಾ ಹಿಡಿದು, ಇಲ್ಲ ನಮ್ಮ ಅಕ್ಕ ಇದೆ, ನಮ್ಮ ಅಕ್ಕ ಕ್ಯಾಮ್ರಾ ಹಿಡಿಯುತ್ತೆ. ಈಗ ಸ್ವಲ್ಪ ರೀಲ್ಸ್ಗಳನ್ನ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದು. ಬನ್ನಿ ಗೈಸ್, ಒಂದು ರೀಲ್ಸ್ ಮಾಡೋಣ. ಚೆನ್ನಾಗಿ ಬಂದರೆ ಸ್ಕ್ರೀನ್ ಏನು ಬೇಡ, ಚೆನ್ನಾಗಿ ಬರಲಿಲ್ಲ ಅಂದರೆ ಸ್ಕ್ರೀನ್ ಹಾಕಿ ಆಮೇಲೆ ರೀಲ್ಸ್ ಮಾಡೋಣ. ಇಟ್ಸ್ ಗೋ. ಸೊ ಗೈಸ್, ರೀಲ್ಸ್ ಮಾಡಿದ್ವಿ, ಒಂದು ರೀಲ್ಸ್ ಕಂಪ್ಲೀಟ್ ಮಾಡಿದ್ವಿ. ಫೇಸ್ ಆಯಿಲಿ ಆಗಿತ್ತು, ಫೇಸ್ ವಾಶ್ ಮಾಡಿದ್ವಿ. ಈಗ ನಮ್ಮ ಫ್ರಿಜ್ಜು ಮತ್ತು ಈಗ ಅಂತ ಬಂದಿದ್ದಾರೆ. ಒಂದು ಏನಿದು ಇನ್ಸ್ಟಾಗ್ರಾಮ್ ಮೆಸೇಜ್ ಬಿಡ್ರಿ, ಇವನ್ ಬಗ್ಗೆ ಹೋಗೋದೇ ಬೇಡ ನಾವು. ನೆಕ್ಸ್ಟ್ ಆ್ಯಕ್ಚುಲಿ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದ್ಯಾಕೆ ಕೈ ಮೇಲೆ ಮಾಡೋಣ ಅಂತೇಳಿ ಕ್ಯಾಮ್ರಾ ಇಟ್ಕೊಂಡಿದ್ವಿ. ನಮ್ಮ ಫ್ರಿಜ್ಜು ಬಗ್ಗೆ ಹೇಳ್ಬೇಕಂದ್ರೆ ಒನ್ ಡೇ ವಿತ್ ಮೈ ಫ್ರೆಂಡ್ಸ್ ನೋಡಿ. ನೀವು ಏಕಾಂತನ ಬಗ್ಗೆ ಹೆಂಗೆ ತಿಳ್ಕೊಂಡ್ರು ಫ್ರಿಜ್ಜು ಬಗ್ಗೆನೂ ತಿಳ್ಕೊಬೇಕು ನೀವು. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಮಾಡೋ ಮಿಸ್ಟೇಕ್. ಸೊ ಗೈಸ್, ಇನ್ನು ನೆಕ್ಸ್ಟ್ ರೀಲ್ಸ್ ಮಾಡಬೇಕು. ರೀಲ್ಸ್ ಮಾಡೋಣ ಗೈಸ್. ಎಲ್ಲ ರೀಲ್ಸ್ ಕಂಪ್ಲೀಟ್ ಮಾಡಿದ್ವಿ. ಈಗ ಏಕಾಂತ ಮನೆಗೆ ಹೋಗ್ತಿದ್ದಾನಂತೆ. ಓಕೆ, ಮನೆಗೆ ಹೋಗ್ಲಿ. ಅವನು ಎಕ್ಸಾಮ್ ಇದೆ, ಅವನಿಗೆ ಬೋರ್ಡ್ ಎಕ್ಸಾಮು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹಾಫ್ ಸೆಂಚುರಿದು ಅದೇ ಎಸ್ಸೆ1 ಬೋರ್ಡ್ ಪೇಪರು. ಹೋಗಿ ಓದ್ಕೋಬೇಕಂತೆ, ಹೋಗಿ ಓದ್ಕೊಳ್ಳಿ. ಟಾಟಾ ಗೈಸ್, ಬಾಯ್. ಈಗ ನೋಡಿ ಫ್ರಿಜ್ಜು ನಾವು ಆ ಕ್ಯಾಮ್ರಾ ಹೈಡ್ ಮಾಡಿದ್ದೀವಿ. ಅದು ಬ್ಲಾಗಲ್ಲಿ ಬರೋ ತನಕ ಯಾರಿಗೂ ತೋರಿಸಲ್ಲ. ನೆಕ್ಸ್ಟ್ ಅದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು. ಕ್ಯಾಮ್ರಾ ಅನ್ಬಾಕ್ಸಿಂಗ್ ವಿಡಿಯೋ ಅದು ಪೋಸ್ಟ್ ಆದಮೇಲೆ ಕ್ಯಾಮ್ರಾನ ರಿವೀಲ್ ಮಾಡ್ತೀವಿ. ಓಕೆ, ಬಾಯ್. ಈಗ ಫ್ರಿಜ್ ಇದ್ದಾನೆ ಗೈಸ್, ಅವ್ನು ಹುಡುಕ್ತಾ ಇದ್ದಾನೆ ಕ್ಯಾಮ್ರಾ. ಅದು ಅವ್ನ ಕಣ್ಣಿಗೆ ಕಾಣಲ್ಲ, ನಮ್ಮ ಕಣ್ಣಿಗೆ ಕಾಣಲಿಲ್ಲ ಅದು. ನೋಡಿ ಗೈಸ್, ಇದನ್ನು ಮತ್ತೆ ಬಂದರು, ಮತ್ತೆ ಮುರಿದ್ರು. ಇದ್ರದ್ದು ಲೆಕ್ಕ ಇಲ್ಲ ಗೈಸ್. ಇದ್ರದ್ದು ಸ್ಟಿಕ್ ಇಲ್ಲ ಐತೆ. ಸ್ಟಿಕ್ ಇದು ಒನ್ ಡೇ ವಿತ್ ಮೈ ಫ್ರೆಂಡ್ಸ್ ಮಾಡ್ಬೇಕಾದ್ರೇ ಮುರಿದೋಯ್ತು. ಇದು 2 ಸಲ ಮುರಿದೋಯ್ತು. ಇವನು ಹುಡುಕ್ತಾನೇ ಇದ್ದಾನೆ ನೀನು ಅದನ್ನು. ನೋಡಿ ಗೈಸ್, ನಾವು ಇಷ್ಟು ಸ್ಪೇಸ್ ಮಾಡ್ಕೊಂಡಿದ್ವಿ ಇಷ್ಟ ತನಕ ರೀಲ್ಸ್ ಮಾಡೋಕ್ಕೆ. ಪ್ಲೀಸ್ ಹೋಗ್ಬಿಟ್ಟು ಎಲ್ಲರೂ ನಮ್ಮ ಇನ್ಸ್ಟಾಗ್ರಾಮಲ್ಲಿರೋ ಪೇಜ್ನ ಫಾಲೋ ಮಾಡಿ. ಈಗ ಎಲ್ಲ ಎಲ್ಲೆಲ್ಲಿ ಏನೇನು ಐಟಮ್ ಇತ್ತು ಆ ಐಟಮ್ನ ನೋಡಿ ನಮ್ಮ ಅಕ್ಕ ಎಲ್ಲ ಸೆಟಪ್ ಮಾಡ್ತಾಯಿದ್ವಿ. ಮತ್ತು ಇದು ಸೆಟ್ ಮಾಡಿ ನೀನೆಲ್ಲ ನಿದ್ದೆ ಇಲ್ಲ ಗೈಸ್. ಬೆಳಗ್ಗೆ ಮತ್ತೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ. ಸೊ ಟೇಕ್ ಕೇರ್, ಬಾಯ್. ನೋಡ್ರಿ ಗೈಸ್, ಇವಂದೇನೋ ವೀಡಿಯೋ ತೆಗಿಬಾರ್ದಂತೆ ಗೈಸ್. ಇವನು ಸ್ಕೂಲಲ್ಲಿ ಎಲ್ಲರೂ ನೋಡ್ತಾರಂತೆ ನೋಡಿ. ಇವನು
ಇದಕ್ಕೆ 101% ಬರುತ್ತೆ ಗೈಸ್. ಅದೆಲ್ಲ ಇವಂದೇ ಹಚ್ಚಿರಿ ಚಿಕನ್ ಬಾಯ್ ಕಡ ಏನೇನು ಸೆಟಪ್ ಇತ್ತು ಎಲ್ಲ ಸೆಟಪ್ಪು ಅದೇ ಥರ ಮಾಡಿದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಏನಪ್ಪ ಈಗ 5 ನಿಮಿಷದ ವೀಡಿಯೋ ಆಗ್ತಾಯಿದೆ. 5 ನಿಮಿಷದ ವೀಡಿಯೋ ನನಗೆ ನೀವು ಪೂರ್ತಿ ನೋಡಲಿ ಅಂತ 5 ನಿಮಿಷದ ವೀಡಿಯೋ ಆಗ್ತಾಯಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮೋರ್ ವಿಡಿಯೋಸ್. ಮತ್ತೆ ಬೆಳಗ್ಗೆ ರೀಸೆಂಟ್ ಅದು ಡೈಲಿ ವ್ಲಾಗ್ 2 ಆಗಿತ್ತು, ಮತ್ತು ಅದನ್ನು ಕನ್ಫ್ಯೂಸ್ ಮಾಡಬೇಡಿ. ಓಕೆ ಬಾಯ್, ಗುಡ್ ನೈಟ್. ನಾವು